ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೆದುಳಿನ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೆದುಳು ತುಂಬಾ ಇಂಪಾರ್ಟೆಂಟು. ನಮ್ಮ ಶರೀರದಲ್ಲಿ 20% ಕ್ಯಾಲೋರೀಸನ್ನು ಕನ್ಸ್ಯೂಮ್ ಮಾಡುತ್ತೆ. ಮೆದುಳಿನ ಆರೋಗ್ಯಕ್ಕೆ ಕ್ಯಾಲೋರೀಸು ತುಂಬಾ ಮುಖ್ಯ. ನಾನು ಇವಾಗ ಹೇಳುವಂಥ ಆಹಾರಗಳನ್ನು ತಿನ್ನುವುದರಿಂದ ನಮ್ಮ ಮೆದುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬುದ್ಧಿಶಕ್ತಿ ಚುರುಕು ಮಾಡುತ್ತೆ. ಯಾವ ಆಹಾರವನ್ನು ತಿನ್ನಬೇಕು, ನಮ್ಮ ಮೆದುಳು ಹೆಲ್ದಿಯಾಗಿರಬೇಕು ಅಂದರೆ ಯಾವ ಆಹಾರಗಳನ್ನು ನಾವು ಡೈಲಿ ದಿನನಿತ್ಯ ತಿನ್ನುವುದರಿಂದ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಬೂದುಗುಂಬಳಕಾಯಿ. ಬೂದುಗುಂಬಳಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಬೂದುಗುಂಬಳಕಾಯಿನ ಜ್ಯೂಸ್ ಮಾಡ್ಕೊಂಡು ನಾವು ಕುಡಿಯೋದ್ರಿಂದ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಮತ್ತು ಇದು ದೇಹನ ತಂಪಾಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮಗೆ ಎನರ್ಜಿ ಕೊಡುತ್ತೆ. ಕೆಲಸ ಮಾಡೋದಕ್ಕೆ ಆಗಲಿ ಏನಕ್ಕೆ ಆಗಲಿ ತುಂಬಾ ಎನರ್ಜಿ ಸಿಕ್ಕಂಗಾಗುತ್ತೆ ನಮಗೆ. ಇದನ್ನು ಜ್ಯೂಸ್ ಮಾಡ್ಕೊಂಡು ನಾವು ಕುಡಿಯೋದ್ರಿಂದ ಮೈಂಡು ತುಂಬಾ ಶಾರ್ಪ್ ಆಗುತ್ತೆ. ಸೊ ಬೂದುಗುಂಬಳಕಾಯಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಮೆಂತ್ಯಕಾಳನ್ನು ಹಾಗೆ ತಿನ್ನೋದಕ್ಕಿಂತ ನಾವು ನೈಟ್ ನೆನೆಸ್ಬಿಟ್ಟು ಅದನ್ನು ಮೊಳಕೆ ಕಟ್ಟಿಬಿಟ್ಟು ನಾವು ತಿನ್ನೋದ್ರಿಂದ ಸಾಕಷ್ಟು ಪ್ರೋಟೀನು, ವಿಟಮಿನು ನಮಗೆ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಬ್ರೈನಿಗೆ ಇದು ತುಂಬಾ ಒಳ್ಳೆಯದು. ಇದು BP ಕಂಟ್ರೋಲ್ ಮಾಡುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ ಮತ್ತು ಬ್ರೈನ್ ಫಂಕ್ಷನ್ಸನ್ನು ಇದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಮೆದುಳಿನ ಆರೋಗ್ಯಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮೆಂತ್ಯಕಾಳು ಅಷ್ಟೇ ಅಲ್ಲ, ಹೆಸರುಕಾಳು ಅಷ್ಟೇ. ನಾವು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರೋಟೀನು, ವಿಟಮಿನು ಸಿಗೋದ್ರಿಂದ ಬ್ರೈನು ತುಂಬಾ ಡೆವಲಪ್ ಆಗುತ್ತೆ, ತುಂಬಾ ಚುರುಕಾಗುತ್ತೆ. ಜಾಸ್ತಿ ವಿಟಮಿನ್ ಸಿಗೋದ್ರಿಂದ ಬ್ರೈನಿಗೆ ತುಂಬಾ ಒಳ್ಳೆಯದು. ಥರ್ಡ್ ಒನ್ ಬಂದುಬಿಟ್ಟು ಅರಿಶಿನ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತುಂಬಾ ಹೇಳಿದ್ದೀನಿ. ಅರಿಶಿನದಲ್ಲಿ ತುಂಬಾ ಔಷಧೀಯ ಗುಣಗಳಿದೆ. ಇದು ಪರ್ಟಿಕ್ಯುಲರ್ ಇಂಥದಕ್ಕೆ ಅಂತಲ್ಲ, ಓವರಾಲ್ ಎಲ್ಲ ಕಾಯಿಲೆಗೂ ಕೂಡ ಮನೆಮದ್ದು ಅರಿಶಿನದಲ್ಲಿ ಅಷ್ಟೊಂದು ಒಳ್ಳೆಯ ಔಷಧೀಯ ಗುಣಗಳಿದೆ. ನಾವು ದಿನನಿತ್ಯ ಅಡುಗೆಯಲ್ಲಿ ಅರಿಶಿನ ಬಳಸೋದ್ರಿಂದ ನಮ್ಮ ಮೈಂಡಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಅರಿಶಿನದಲ್ಲಿ ನಾವು ಅರಿಶಿನ ಸ್ವಲ್ಪ ಹಾಲಿಗೆ ಹಾಕ್ಕೊಂಡ್ಬಿಟ್ಟು ಕುಡಿಯೋದ್ರಿಂದ ನಮ್ಮ ಮೈಂಡು ತುಂಬಾ ಚುರುಕಾಗುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಬ್ರೈನ್ ಫಂಕ್ಷನ್ಸನ್ನು ಇದು ಇಂಪ್ರೂವ್ ಮಾಡುತ್ತೆ. ಹಾಲಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ನೀವು ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಮೈಂಡಿಗೆ ತುಂಬಾ ಒಳ್ಳೆಯದು. ರೆಗ್ಯುಲರ್ ಅಡುಗೆಗೂ ಅಷ್ಟೇ ನಾವು ಆಲ್ಮೋಸ್ಟ್ ಅಲ್ಲಿ ಅರಿಶಿನ ಯೂಸ್ ಮಾಡ್ತೀವಿ. ಸೊ ಯಾರೆಲ್ಲ ಅರಿಶಿನ ಯೂಸ್ ಮಾಡಲ್ಲ, ಕೆಲವೊಬ್ಬರೆಲ್ಲ ಉಪ್ಪಿಟ್ಟಿಗೆ ಅದಕ್ಕೆಲ್ಲ ಅರಿಶಿನ ಯೂಸ್ ಮಾಡಲ್ಲ. ಸೊ ಅರಿಶಿನ ಯೂಸ್ ಮಾಡೋದ್ರಿಂದ ಬ್ರೈನಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಟ್ಸ್ ಆ್ಯಂಡ್ ಸೀಡ್ಸು ತುಂಬಾ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಇರುತ್ತೆ. ಬಾದಾಮಿ, ಗೋಡಂಬಿ, ವಾಲ್ನಟ್ಟು, ಪಾಪ್ಕಿನ್ ಸೀಡ್ಸು ಇವನ್ನೆಲ್ಲ ನಾವು ರೆಗ್ಯುಲರಾಗಿ ತಿನ್ನೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬ್ರೈನ್ ಫಂಕ್ಷನ್ಸ್ ಎಲ್ಲ ಇಂಪ್ರೂವ್ ಆಗಿ ನಮ್ಮ ಬ್ರೈನು ಹೆಲ್ದಿಯಾಗಿ ಇರುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಜೇನುತುಪ್ಪ ನಮ್ಮ ಕಾನ್ಸಂಟ್ರೇಷನನ್ನು ಇಂಪ್ರೂವ್ ಮಾಡುತ್ತಾ ಹೋಗುತ್ತೆ, ಮೈಂಡಿಗೆ ರಿಲ್ಯಾಕ್ಸ್ ಸಿಗುತ್ತೆ. ಸೊ ಜೇನುತುಪ್ಪವನ್ನು ನಾವು ರೆಗ್ಯುಲರ್ಗೆ ಯೂಸ್ ಮಾಡೋದ್ರಿಂದ ಬ್ರೈನು ಹೆಲ್ದಿಯಾಗಿರುತ್ತೆ. ಜೇನುತುಪ್ಪನ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ 3ರಿಂದ 4 ನಿಂಬೆಹಣ್ಣಿನ ರಸ ಮತ್ತು 1 ಸ್ಪೂನಷ್ಟು ನೀವು ಜೇನುತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಬೇಕಾದರೆ ಕುಡಿಬೋದು. ಇಲ್ಲ ನಿಂಬೆ ರಸ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು 1 ದೊಡ್ಡ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಜೇನುತುಪ್ಪವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾದ್ರೆ ನೀವು ಕುಡಿಬೋದು, ನಿಂಬೆಹಣ್ಣನ್ನ ಸ್ಕಿಪ್ ಮಾಡಿಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಆರೆಂಜು ಬ್ರೈನ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ C ಇರುತ್ತೆ. ಸೊ ಎಲ್ಲ ಹಣ್ಣು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಬ್ರೈನ್ಗೆ ಆರೆಂಜು ತುಂಬಾ ಒಳ್ಳೆಯದು. ಇದರಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳಿದೆ. ವಿಟಮಿನ್ C ಇರೋದ್ರಿಂದ ಇದು ಬ್ರೈನನ್ನು ತುಂಬಾ ಇಂಪ್ರೂವ್ ಮಾಡುತ್ತೆ ಮತ್ತು ಮೈಂಡನ್ನು ತುಂಬಾ ಶಾರ್ಪ್ ಮಾಡುತ್ತೆ. ವಿಟಮಿನ್ C ಇರುವಂಥ ಹಣ್ಣುಗಳು ನಾವು ಯಾವುದೇ ತಿಂದರೂ ಕೂಡ ನಮ್ಮ ಬ್ರೈನಿಗೆ ತುಂಬಾ ಒಳ್ಳೆಯದು. ಬ್ರೈನ್ ಫಂಕ್ಷನ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಗೋಧಿಯಲ್ಲಿ ಸಾಕಷ್ಟು ಕ್ಯಾಲರೀಸ್ ಇರುತ್ತೆ, ತುಂಬಾ ವಿಟಮಿನ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಸೊ ಗೋಧಿ ನಾವು ತಿನ್ನೋದ್ರಿಂದ ನಮ್ಮ ಬ್ರೈನ್ ಡೆವಲಪ್ಮೆಂಟು ತುಂಬಾ ಚೆನ್ನಾಗಾಗುತ್ತೆ. ಸೊ ಇದು ಬ್ರೈನನ್ನು ತುಂಬ ಶಾರ್ಪ್ ಮಾಡೋದಕ್ಕೆ ಏನು ಪ್ರೋಟೀನ್ ಬೇಕೋ ಅಷ್ಟು ಪ್ರೋಟೀನು ಇದರಲ್ಲಿ ಇರುತ್ತೆ. ಸೊ ಗೋಧಿ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಮೊಟ್ಟೆಯಲ್ಲಿ ವಿಟಮಿನ್ B6 ಆ್ಯಂಡ್ B12 ಇರುತ್ತೆ. ಇದು ಬ್ರೈನಲ್ಲಿರುವ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡುತ್ತೆ. ಮತ್ತು ಮೊಟ್ಟೆಯಲ್ಲಿ ಕೌಲಿನ್ ಇರುತ್ತೆ, ಇದು ಮೆಮೊರಿನ ಇಂಪ್ರೂವ್ ಮಾಡುತ್ತೆ. ಸೊ ಡೈಲಿ ಒಂದೊಂದು ಮೊಟ್ಟೆ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಬಾಡಿ ಇಂಪ್ರೂವ್ ಆಗೋದ್ರ ಜೊತೆಗೆ ನಮ್ಮ ಬ್ರೈನಿಗೂ ಸಹ ತುಂಬಾ ಒಳ್ಳೆಯದು. ಡೈಲಿ ಒಂದೊಂದು ಮೊಟ್ಟೆನ ನೀವು ತಿನ್ನೋದ್ರಿಂದ ಬ್ರೈನು ಇಂಪ್ರೂವ್ ಆಗ್ತಾ ಹೋಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಮೊಟ್ಟೆ ಡೈಲಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಡೇಟ್ಸು. ನಾವು ಡೈಲಿ 3ರಿಂದ 4 ತಿನ್ನೋದ್ರಿಂದ ಮೆದುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ, ಮೆದುಳು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಇದು ಕೂಡ ತುಂಬಾ ಒಳ್ಳೆಯದು. ನಮ್ಮ ಮೆದುಳಿನ ಆರೋಗ್ಯಕ್ಕೆ ನಾನು ಹೇಳಿರುವಂಥ ಇಷ್ಟು ಆಹಾರವನ್ನು ತಿನ್ನೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬುದ್ಧಿಶಕ್ತಿ ತುಂಬಾ ಚುರುಕಾಗುತ್ತೆ. ಸೊ ಮೈಂಡ್ ಪವರು ಮತ್ತು ಮೆಮೊರಿ ಪವರು ಇನ್ಕ್ರೀಸ್ ಆಗಬೇಕು ಅಂದರೆ ಯಾವೆಲ್ಲ ಆಹಾರವನ್ನು ನಾವು ತಿನ್ನಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಮೆದುಳಿನ ಆರೋಗ್ಯಕ್ಕೆ ಇಷ್ಟು ಆಹಾರ ಪದಾರ್ಥಗಳು ತುಂಬಾ ಮುಖ್ಯ.
ಸೊ ಮೈಂಡು, ನಮ್ಮ ದೇಹದಲ್ಲಿ ಮೈಂಡು ತುಂಬಾ ಮುಖ್ಯ. ನಮ್ಮ ಮೈಂಡ್ ಚೆನ್ನಾಗಿರಬೇಕು ಅಂದರೆ ಇಷ್ಟು ಆಹಾರ ಪದಾರ್ಥಗಳನ್ನು ನಾವು ತಿನ್ನಬೇಕಾಗುತ್ತೆ. ಒಳ್ಳೊಳ್ಳೆ ಕ್ಯಾಲೋರೀಸ್ ಇರುವ ಆಹಾರವನ್ನು ತಿಂದು ನಮ್ಮ ಬ್ರೈನನ್ನು ನಾವು ಚೆನ್ನಾಗಿ ಇಟ್ಕೊಬೇಕಾಗುತ್ತೆ. ಮತ್ತು ಮೆಮೊರಿನೂ ಕೂಡ ಇದ್ರ ಜೊತೆಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕ್ತಿರೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಯೂಸ್ ಆಗುವಂತಹ ವೀಡಿಯೋಸ್ನೇ ನಾನು ಹಾಕ್ತಾಯಿದ್ದೀನಿ. ಯೂಸ್ಫುಲ್ ಇನ್ಫಾರ್ಮೇಷನನ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.